ಆಯ್ತು, ನಾಳೆ ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿಗೆ ಬರ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವರು ಮುಂದೆ ವಯನಾಡ್ ಕಡೆಗೆ ಹೋಗ್ತಾರಂತೆ. ಮೈಸೂರಿಗೆ ನಾಳೆ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರು ಬರ್ತಾರೆ. ನಾಳೆ ಸಿಎಂ ಹಾಗೂ ರಾಹುಲ್ ಗಾಂಧಿ ಅವರು ಮುಖಾಮುಖಿ ಆಗ್ತಾರೆ. ವಯನಾಡಿಗೆ ತೆರಳುವ ಮುನ್ನ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬರ್ತಾ ಇರೋದು. ರಾಹುಲ್ ಗಾಂಧಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸ್ವಾಗತಿಸುತ್ತಿದ್ದಾರೆ. ಸುಮಾರು 1 ಗಂಟೆ ಇಬ್ರು ಕೂಡ ಮಾತುಕತೆಯನ್ನ ಮಾಡಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಕುತೂಹಲ ಕೆರಳಿಸಿರುವಂಥದ್ದು ಈ ಭೇಟಿ, ಸಿಎಂ ಹಾಗೂ ರಾಹುಲ್ ಗಾಂಧಿ ಅವರ ಭೇಟಿ ಬಹಳ ಕುತೂಹಲವನ್ನ ಕೆರಳಿಸಿರೋದು. ಯಾವ ರೀತಿಯಾಗಿ ಈಗಾಗತ್ತೆ, ಒಂದು ಚರ್ಚೆ ಬರುತ್ತೆ, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಜೊತೆಗೆ ತುಂಬಾ ಚೆನ್ನಾಗಿದ್ದಾರೆ ಅಂತೇಳಿ, ಆ ಕಡೆಗೆ DK ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಜೊತೆಗೆ ಚೆನ್ನಾಗಿದ್ದಾರೆ ಅಂತ ಹೇಳಿ. ಹಾಗಾಗಿ ರಾಹುಲ್ ಗಾಂಧಿ ಅವರ ಜೊತೆಗಿರುವಂತಹ ಈ ಬಾಂಧವ್ಯ, ಅವರ ಕುರ್ಚಿ ಪೂರ್ಣಾವಧಿಯವರೆಗೂ ಇರುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ನೋಡಬೇಕಿದೆ. ನನ್ನ ಸಹೋದ್ಯೋಗಿ ಈಗ ಮೈಸೂರಿನ ಪ್ರತಿನಿಧಿ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ರಾಹುಲ್ ಗಾಂಧಿ ಅವರ ಭೇಟಿ ಕುರ್ಚಿ ಕದನದ ಸಂದರ್ಭದಲ್ಲಿ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದು? ಒಂದು ಕಡೆಯಲ್ಲಿ ಕುರ್ಚಿ ಕದನದ ವಿಚಾರ, ಮತ್ತೊಂದು ಕಡೆಯಲ್ಲಿ ಸಂಪುಟ ಪುನರ್ರಚನೆ ವಿಚಾರ, ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾಳೆ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾ ಇರುವಂಥದ್ದು ಸಹಜವಾಗಿಯೇ ರಾಜ್ಯ ಕಾಂಗ್ರೆಸ್ನ ವಲಯದಲ್ಲಿ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ನಾಳೆ 1:20ಕ್ಕೆ ಸರಿಯಾಗಿ CM ಸಿದ್ದರಾಮಯ್ಯನವರು ಮೈಸೂರಿಗೆ ಬರ್ತಾ ಇದ್ದಾರೆ. 2:20ಕ್ಕೆ ಸರಿಯಾಗಿ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಅಂದರೆ ಮೈಸೂರಿನ ಮೂಲಕವಾಗಿ ಅವರು ವಯನಾಡಿಗೆ ತೆರಳಬೇಕು. ಹಾಗಾಗಿ ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಬರುವಂತಹ ರಾಹುಲ್ ಗಾಂಧಿ ಅವರು ಇಲ್ಲಿಂದ ಹೆಲಿಕಾಪ್ಟರ್ ಮೂಲಕವಾಗಿ ವಯನಾಡಿಗೆ ತೆರಳುತ್ತಾರೆ. ಹೀಗಾಗಿ ಇದರ ಒಂದು ನಡುವೆ ಮೈಸೂರಿನ ವಿಮಾನ ನಿಲ್ದಾಣದಲ್ಲೇ ಮಹತ್ವವಾದಂತಹ ಮಾತುಕತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ CM ಸಿದ್ದರಾಮಯ್ಯನವರು ಖುದ್ದಾಗಿ ನಾಳೆ ಮಧ್ಯಾಹ್ನ ಮೈಸೂರಿಗೆ ಆಗಮಿಸ್ತಾ ಇರುವಂಥದ್ದು. ಕೇವಲ ಇದು ರಾಹುಲ್ ಗಾಂಧಿ ಅವರ ಸ್ವಾಗತದ ವಿಚಾರ ಅಲ್ಲ, ಒಂದು ಮಹತ್ವಪೂರ್ಣವಾದಂತಹ ಸಭೆ ನಾಳೆ ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ನಡೆಯುತ್ತೆ. ಅದು 1 to 1 CM ಸಿದ್ದರಾಮಯ್ಯನವರು ಮತ್ತು ರಾಹುಲ್ ಗಾಂಧಿ ಅವರ ನಡುವೆ 1 to 1 ಮೀಟಿಂಗ್ ಇದೆ ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿಯೇ ಏನು ರಾಜ್ಯ ಕಾಂಗ್ರೆಸ್ಸಲ್ಲಿರುವಂತಹ ಭಾಳ ದೊಡ್ಡ ಮಟ್ಟದ ಟಾಕ್ ಏನು ಅಂತ ಅಂದರೆ CM ಸಿದ್ದರಾಮಯ್ಯನವರ ಪರವಾಗಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ರಾಹುಲ್ ಗಾಂಧಿ ಅವರ ಭಾಳ ದೊಡ್ಡ ಮಟ್ಟದ ಶ್ರೀರಕ್ಷೆ CM ಸಿದ್ದರಾಮಯ್ಯನವರ ಮೇಲಿದೆ ಎನ್ನುವಂತಹ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅದರ ಜೊತೆಗೆ ಪವರ್ ಶೇರಿಂಗ್ನ ವಿಚಾರವೇ ಈಗ ಮಹತ್ವವನ್ನು ಪಡೆದುಕೊಂಡಿರುವಂತಹ ಈ ಹಂತದಲ್ಲಿ ರಾಹುಲ್ ಗಾಂಧಿ ಅವರ ಸಿದ್ದರಾಮಯ್ಯನವರ ಭೇಟಿ ಸಹಜವಾಗಿಯೇ ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ನಾಳೆ ಮಧ್ಯಾಹ್ನ ಈ ಒಂದು ಮಹತ್ವವಾದಂತಹ ಸಭೆ ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ನಡೆಯುತ್ತೆ. ಅರುಣ್. ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.